ವಾಲ್ಮೀಕಿ ನಿಗಮ ಅಕ್ರಮ ಮುಂದಿಟ್ಟು ಸಮರ ಸಾರಿರುವ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಿರುಗುಬಾಣ ಬಿಟ್ಟಿದ್ದಾರೆ. ನಿನ್ನೆ ವಿಧಾನಸಭೆಯಲ್ಲಿ ಬಿಜೆಪಿ ಕಾಲದ ಹಗರಣಗಳ ಪಟ್ಟಿ ಕೊಟ್ಟಿದ್ದು ತನಿಖೆ ಮಾಡುವುದಾಗಿ ಅಬ್ಬರಿಸಿದ್ದಾರೆ. ಇನ್ನು ಸಿಎಂ ಮಾತಿಗೆ ಕೌಂಟರ್ ಕೊಟ್ಟಿರುವ ಬಿಜೆಪಿ ನಾಯಕರು ಹೋರಾಟ ನಿಲ್ಲಿಸೋ ಮಾತೇ ಇಲ್ಲ ಅಂತ ಗುಡುಗಿದ್ದಾರೆ. ಬಿಜೆಪಿ ಕಾಲದ ಹಗರಣಗಳನ್ನ ಪಟ್ಟಿ ಮಾಡಿ ವಿಪಕ್ಷಕ್ಕೆ ತಿವಿದ ಸಿಎಂ. ಎಪಿಎಂಸಿನಲ್ಲಿ ನಡೆದಿರ್ತಕ್ಕಂಥ ಹಗರಣ 47 ಕೋಟಿ 16 ಲಕ್ಷ. ದೇವರಾಜ ಅರಸು ಟರ್ಮಿನಲ್ 50 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ಗಂಗಾ ಕಲ್ಯಾಣ ಯೋಜನೆ 430 ಕೋಟಿಗೂ ಹೆಚ್ಚು ಕಿಯೋನಿಕ್ಸ್ ಹಗರಣ 500 ಕೋಟಿ ಹಗರಣ. ಕೋವಿಡ್ ಹಗರಣ 40,000 ಕೋಟಿ. PSI ಹಗರಣ BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ. ವಾಲ್ಮೀಕಿ ನಿಗಮದ ಹಗರಣದ ಮೇಲಿನ ಚರ್ಚೆಗೆ ಉತ್ತರ ಆರಂಭಿಸಿದ್ದ ಸಿದ್ದರಾಮಯ್ಯಗೆ ಪ್ರತಿಪಕ್ಷಗಳು ಅಡ್ಡಿ ಮಾಡಿದು. ಪ್ರತಿಭಟನೆ ನಡೆದಿದ್ದಕ್ಕೆ ಸಿಎಂ ವಿಧಾನಸಭೆ ಕಲಾಪದಲ್ಲಿ ಉತ್ತರ ಮುಂದುವರೆಸಿದ್ರು. ಮೊದಲಿಗೆ ಹಗರಣದ ಕುರಿತು 12 ಪುಟಗಳ ಲಿಖಿತ ಉತ್ತರ ನೀಡಿದ ಸಿಎಂ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ರು. ಬಿಜೆಪಿಯವರ ಹುನ್ನಾರ ಇಷ್ಟೇ. ಒಂದು ಮುಖ್ಯಮಂತ್ರಿ ಹೆಸರಿಗೆ ಮಸಿ ಬಳಿಯುವುದು, ಎರಡನೆಯದು ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡಗಳ ವಿರುದ್ಧ ಎಂದು ಬಂಧಿಸುವುದು. ಎರಡೂ ಎಂದಾದರೂ ಸಾಧ್ಯವೇ? ಸಮರಿತ ಸಮುದಾಯಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿರುದ್ಧವಾಗಿದೆ. ಎರಡರಲ್ಲೂ ಬ್ಯಾಂಕಿನವರೇ ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ನೇರವಾಗಿ ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಕಂಡುಬರುತ್ತದೆ. ವಿರೋಧ ಪಕ್ಷದವರಿಗೆ ನಾನು ಕೇಳ ಬಯಸುವುದೇನೆಂದರೆ, ಯೂನಿಯನ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕು, ಯೂನಿಯನ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಹೌದಾದರೆ ಕೇಂದ್ರದ ಯಾವ ಇಲಾಖೆ ಕೆಳಗೆ ಬರುತ್ತಾರೆ? ಹಣಕಾಸು ಇಲಾಖೆ ಕೆಳಗೆ ತಾನೆ. ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಈ ಹಗರಣದ ಜವಾಬ್ದಾರಿಯನ್ನು ಹೊರುತ್ತಾರೆಯೇ? ಬಿಜೆಪಿ ಕಾಲದ 21 ಹಗರಣಗಳನ್ನ ಮುಂದಿಟ್ಟು ಸಿಎಂ ತಿರುಮಂತ್ರ. ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ಅಸ್ತ್ರವನ್ನ ಬಿಜೆಪಿಗೆ ತಿರುಗುಬಾಣವಾಗಿಸಿದ್ರು. ಹಾಗಾದ್ರೆ ಸಿಎಂ ಪ್ರಸ್ತಾಪಿಸಿದ ಬಿಜೆಪಿ ಹಗರಣಗಳು ಯಾವುವು? ಅದನ್ನೇ ತೋರಿಸ್ತೀವಿ ನೋಡಿ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಎಪಿಎಂಸಿಯಲ್ಲಿ 47.16 ಕೋಟಿ ಹಗರಣ ಮಾಡಿದ್ರು ಅಂತ ಆರೋಪಿಸಿದ ಸಿದ್ದರಾಮಯ್ಯ, ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಭೋವಿ ನಿಗಮದಲ್ಲಿ 87 ಕೋಟಿ ಅಕ್ರಮವಾಗಿತ್ತು ಅಂತ ಆರೋಪಿಸಿದ್ರು. ಅಂತೆಯೇ ದೇವರಾಜು ಅರಸು ಟ್ರಕ್ ಟರ್ಮಿನಲ್ನಲ್ಲಿ 50 ಕೋಟಿ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ 430 ಕೋಟಿ, ಕಿಯೋನಿಕ್ಸ್ ಹಗರಣದಲ್ಲಿ 500 ಕೋಟಿ ಹಾಗೂ ಕೋವಿಡ್ ಹಗರಣದಲ್ಲಿ 40,000 ಕೋಟಿ ಹಗರಣ ಆಗಿದೆ ಅಂತ ಯತ್ನಾಳ್ ಹೇಳಿಕೆಯನ್ನ ಉಲ್ಲೇಖಿಸಿದ್ರು. ಅಲ್ಲದೆ ಪರಶುರಾಮ್ ಥೀಮ್ ಪಾರ್ಕ್ನಲ್ಲಿ 11 ಕೋಟಿ ಹಗರಣ, PSI ಮತ್ತು ಇತರೆ ನೇಮಕಾತಿಯಲ್ಲಿ 106 ಕೋಟಿ, ಬಿಟ್ಕಾಯಿನ್ ಹಗರಣದಲ್ಲಿ 1000 ಕೋಟಿ ಹಾಗೂ KKRDBಯಲ್ಲಿ 200 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಒಟ್ಟು 21 ಹಗರಣಗಳನ್ನ ಉಲ್ಲೇಖಿಸಿ ಬಿಜೆಪಿಗರಿಗೆ ತಿರುಗೇಟು ಕೊಟ್ಟರು. ಎಪಿಎಂಸಿನಲ್ಲಿ ನಡೆದಿರ್ತಕ್ಕಂಥ ಹಗರಣ 47 ಕೋಟಿ 16 ಲಕ್ಷ. ದೇವರಾಜ ಅರಸು ಟರ್ಮಿನಲ್ 50 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ಗಂಗಾ ಕಲ್ಯಾಣ ಯೋಜನೆ 430 ಕೋಟಿಗೂ ಹೆಚ್ಚು. ಕೋವಿಡ್ ಹಗರಣ 40,000 ಕೋಟಿ. PSI ಹಗರಣ BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ. ಕಲಾಪ ಗದ್ದಲ ಗಲಾಟೆಯಿಂದ ಸೋಮವಾರಕ್ಕೆ ಮುಂದೂಡಲ್ಪಟ್ಟಿತು. ಅವರು ಗಲಾಟೆ ಮಾಡಿಕೊಂಡು ಬಾವಿಗಿದ್ರು. ನಾವು ಕೂಡ ಅವರ ಅನೇಕ ಹಗರಣಗಳನ್ನ ಬಯಲಿಗಿಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿ, ಬಯಲಿಗೆ ಎಳಿತಾರೆ ಅನ್ನೋದು ಗೊತ್ತಾಗಿ ಅವರು ಬಾವಿಗೆ ಇಳಿದು ತೊಂದರೆಯನ್ನ ಕೊಟ್ಕೊಂಡು ಬರ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಹಗರಣದಲ್ಲಿ ಸರ್ಕಾರವೇ ಭಾಗಿಯಾಗಿದೆ, ಕೇಸ್ ಮುಚ್ಚಾಕೋಕೆ ವ್ಯವಸ್ಥಿತವಾದ ಸಂಚು ನಡೀತಿದೆ ಅಂದಿದ್ದಾರೆ. ಸ್ಪಷ್ಟವಾಗಿ ಕಾಣ್ತಾ ಇದೆ, ಈ ಹಗರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ವ್ಯವಸ್ಥಿತ ಸಂಚನ್ನ ಮಾಡ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈ ಹಗರಣದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, CBI ಎಲ್ಲವೂ ಕೂಡ, ED ಎಲ್ಲವೂ ಕೂಡ ತನಿಖೆ ಮಾಡ್ತಾ ಇರೋದ್ರಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ರಾಜೀನಾಮೆ ಕೊಡ್ತಕ್ಕಂಥ ದಿನ ಬಹಳ ಹತ್ರ ಬಂದಿದೆ. ಹೀಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು, ಬಿಜೆಪಿ ನಾಯಕರ ಪ್ರತಿಭಟನೆ ನಡುವೆ ಕಲಾಪ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ದೊಡ್ಡ ಸಮರಕ್ಕೆ ಸಾಕ್ಷಿಯಾಗಿತ್ತು. ಕಿರಣ್ ಹನ್ಯಾಡ್ಕ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.